Welcome to Log and BLB. Today we are going to discuss about the another most important topic of the Specific Relief Act, that is rectification of instrument, which comes under the section 26. So rectification of instrument, before going to understand the rectification of instrument, first we have to understand the meaning of instrument. What is mean by instrument? So that instrument word has been defined in section 2 clause 14 of the Indian Stamp Act 1899. It says that instruments means it includes every document by which any right or liability is created or transferred or limited or extended or extinguished or recorded. Such documents are called as a instrument. So ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾವು ನಿರ್ದಿಷ್ಟ ಪರಿಹಾರ ಅಧಿನಿಯಮ 1963 ಕಲಂ 26ರಲ್ಲಿ ರೆಕ್ಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ ಅಥವಾ ದಸ್ತಾವೇಜುಗಳ ತಿದ್ದುಪಡಿ ಅಥವಾ ಸರಿಪಡಿಸುವಿಕೆ ಅಥವಾ ಸುಧಾರಣೆ ಅಥವಾ ದುರಸ್ತಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಇನ್ಸ್ಟ್ರೂಮೆಂಟ್ ಎಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಸೊ ಇನ್ಸ್ಟ್ರೂಮೆಂಟ್ ಎಂದರೆ ಏನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಕನ್ನಡದಲ್ಲಿ ಇನ್ಸ್ಟ್ರೂಮೆಂಟ್ ಎಂದರೆ ಏನು ಅಂತ ನಾವು ತಿಳ್ಕೋಬೇಕಾದರೆ, ಸಾಮಾನ್ಯವಾಗಿ ನಾವು ಕಾನೂನು ಭಾಷೆಯಲ್ಲಿ ಇನ್ಸ್ಟ್ರೂಮೆಂಟ್ಗೆ ಸಮಾನವಾದದ್ದ ಪದವು ಪತ್ರ ಅಂತ ಹೇಳ್ತೀವಿ. ಉದಾಹರಣೆಗಾಗಿ ಒಪ್ಪಂದ ಪತ್ರ, ಕರಾರು ಪತ್ರ, ಮಾರಾಟ ಪತ್ರ, ಅಡಮಾನ ಪತ್ರ. ಸೊ ಇವೆಲ್ಲ ಇನ್ಸ್ಟ್ರೂಮೆಂಟ್ದ ಉದಾಹರಣೆಗಳು ಅಂತ ಹೇಳಬಹುದು. ಆದರೆ ಸೆಕ್ಷನ್ 2 ಸಬ್ ಕ್ಲಾಸ್ 14 ಆಫ್ ದ ಇಂಡಿಯನ್ ಸ್ಟ್ಯಾಂಪ್ ಆಕ್ಟ್ 1899 ಇಟ್ ಹ್ಯಾಸ್ ಡಿಫೈನ್ ವಾಟ್ ಈಸ್ ಇನ್ಸ್ಟ್ರೂಮೆಂಟ್. ಹೌದಲ್ಲ, ಇನ್ಸ್ಟ್ರೂಮೆಂಟ್ ಅಂದರೆ ಏನು ಹೇಳಿದ್ದಾರೆ ಇಲ್ಲಿ? ಇನ್ಸ್ಟ್ರೂಮೆಂಟ್ ಇಟ್ ಇನ್ಕ್ಲೂಡ್ಸ್ ಎವ್ರಿ ಡಾಕ್ಯುಮೆಂಟ್ಸ್, ಪ್ರತಿಯೊಂದು ದಾಖಲೆಗಳು ಇನ್ಸ್ಟ್ರೂಮೆಂಟ್ ಆಗುತ್ತವೆ. ಆದರೆ ಅದು ಏನಾಗಿರಬೇಕು? ಬೈ ವಿಚ್ ಎನಿ ರೈಟ್, ಯಾವುದೇ ಹಕ್ಕು ಆಗಿರಲಿ ಅಥವಾ ಹೊಣೆಗಾರಿಕೆ ಆಗಿರಲಿ, ಏನಾಗಿರಬೇಕು? ಸೃಷ್ಟಿಯಾಗಿರಬೇಕು. ಅವನ ಹಕ್ಕು ಮತ್ತು ಹೊಣೆಗಾರಿಕೆಯನ್ನು ಸೃಷ್ಟಿಯಾಗಿರಬೇಕು ಅಥವಾ ಟ್ರಾನ್ಸ್ಫರ್ ಆಗಿರಬೇಕು ಅಥವಾ ಕಡಿತಗೊಳಿಸಿರಬೇಕು ಅಥವಾ ಹೆಚ್ಚಿನ ಆಗಿರಬೇಕು ಅಥವಾ ಸಂಪೂರ್ಣವಾಗಿ ಅದನ್ನು ಕೊನೆಗೊಂಡಿರಬೇಕು. ಹೌದಲ್ಲ? ಸೊ ಈ ರೀತಿಯಲ್ಲಿ ದಾಖಲೆಪಡಿಸಿರುವ ಪತ್ರವೇ ಇನ್ಸ್ಟ್ರೂಮೆಂಟ್ ಅಥವಾ ಕಾನೂನು ರೀತಿಯಲ್ಲಿ ನಾವು ಅದಕ್ಕೆ ಪತ್ರ ಎಂದು ಹೇಳುತ್ತೇವೆ. ಸೊ ಇಂಥ ಎಲ್ಲ ದಾಖಲೆಗಳಿಗೆ ನಾವು ಅಂತೀವಿ ಪತ್ರ ಅಂತ ಹೇಳ್ತೀವಿ. ಇದಾಯಿತು ಇನ್ಸ್ಟ್ರೂಮೆಂಟ್ ಅಥವಾ ಪತ್ರದ ಮೀನಿಂಗ್ ಅಥವಾ ವ್ಯಾಖ್ಯೆ ಅಂತ ಹೇಳ್ಬೋದು. ನಾವು ಅಕಾರ್ಡಿಂಗ್ ಟು ಸೆಕ್ಷನ್ 26 ಆಫ್ ದಿ SRA Act 1963, rectification of instrument means what? So here we have to first understand the meaning of rectification of instrument. So rectification of instrument means a correction of a written document so that it to truly be reflect the real intentions of the party. When due to fraud or a mutual mistake the instrument does not express what the parties actually agreed upon, the court may order its rectification. ಅಂದರೆ ಇಲ್ಲಿ ರೆಕ್ಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ ಅಂದರೆ ಈ ಪತ್ರಗಳನ್ನು ತಿದ್ದುಪಡಿ ಮಾಡುವುದಾಗಿರಲಿ, ಸರಿಪಡಿಸುವುದಾಗಿರಲಿ ಅಥವಾ ಸುಧಾರಿಸುವುದಾಗಿರಲಿ ಅಥವಾ ದುರಸ್ತಿಗಳು ಮಾಡುವುದಾಗಿರಲಿ, ಸಂಬಂಧ ಬಂದಾಗ ನ್ಯಾಯಾಲಯ ಇದನ್ನು ಸರಿಪಡಿಸೋಕೆ ಒಂದು ಅವಕಾಶ ಸೆಕ್ಷನ್ 26ನಲ್ಲಿ ಕೊಟ್ಟಿದೆ. ಆದರೆ ಯಾವಾಗ ಅಂತಂದರೆ, ಹೇಗೆ ಅಂತಂದರೆ, ಯಾವುದೇ ಒಂದು ಪತ್ರದಲ್ಲಿ ಮೋಸದಿಂದ ಆಗಿರಬಹುದು, ಪಕ್ಷಕಾರರು ಮೋಸ ಮಾಡುವುದರಿಂದ ಆಗಿರಬಹುದು ಅಥವಾ ಪಕ್ಷಕಾರರ ಪರಸ್ಪರ ತಪ್ಪು ತಿಳುವಳಿಕೆಯಿಂದ ಆಗಿರಬಹುದು, ಆ ಒಂದು ಪತ್ರದಲ್ಲಿ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ಅದರಿಂದ ಈ ಒಂದು ಪತ್ರದ ಮುಖ್ಯ ಉದ್ದೇಶ ಏನಿದೆ ಅನ್ನೋದನ್ನು ಅದನ್ನು ಅರ್ಥ ಆಗ್ತಾ ಇದ್ದ ಸಂದರ್ಭದಲ್ಲಿ ಈದರ್ ಪಾರ್ಟಿ
ಅಥವಾ ಈ ಆ ಕರಾರಿನ ಅಥವಾ ಆ ಒಂದು ಡಾಕ್ಯುಮೆಂಟ್ ಸೃಷ್ಟಿ ಮಾಡುವ ಪಕ್ಷಕಾರರು ಏನು ಮಾಡಬಹುದು, ಕೋರ್ಟಿಗೆ ಮುಖಾಂತರ ಇದನ್ನು ಸರಿಪಡಿಸುವುದು ಅಂತ ಹೇಳಬಹುದು. ಸೊ ಉದ್ದೇಶ ಏನ್ರಿ, ಈ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ನಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅದು ಮೋಸದಿಂದ ಆಗಿರಬಹುದು ಅಥವಾ ಇಬ್ಬರ ಪರಸ್ಪರ ತಪ್ಪು ತಿಳುವಳಿಕೆಯಿಂದ ಆಗಿರಬಹುದು ಅಂತ ಏನಾದರೂ ಡಾಕ್ಯುಮೆಂಟ್ಸ್ನಲ್ಲಿ ತಪ್ಪುಗಳಾದರೆ ಆ ಒಂದು ಸಣ್ಣ ತಪ್ಪಿಗಾಗಿ ಇಡೀ ಡಾಕ್ಯುಮೆಂಟ್ಸ್ ಕ್ಯಾನ್ಸಲ್ ಮಾಡೋದು ಸರಿಯಲ್ಲ. ಹಾಗಾಗಿ ಅದನ್ನು ದುರುಸ್ತಿ ಮಾಡಿ ಅದನ್ನು ನ್ಯಾಯಾಲಯ ಸರಿಪಡಿಸುವ ಒಂದು ವ್ಯವಸ್ಥೆ ಅಂತ ಹೇಳಬಹುದು. ಸೊ ನಾವು ವೆನ್ ದ parties agreed upon the something, but while drafting the instrument a wrong term, wrong description or a clerical error is included at the time, the court can correct the documents instead of cancelling it. Isn't it very simple? ಯಾಕಂದರೆ ಎಷ್ಟೋ ಸಂದರ್ಭಗಳಲ್ಲಿ ಒಂದು ಪತ್ರಗಳು ಅದು ಸೇಲ್ ಡೀಡ್ ಆಗಿರ್ಬೋದು, ಮೋರ್ಟ್ಗೇಜ್ ಡೀಡ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಂದು ಡಿಗ್ರಿ ಆಗಿರಬಹುದು ಅಥವಾ ಅವಾರ್ಡ್ ಡಿಗ್ರಿ ಆಗಿರಬಹುದು, ಹೌದಲ್ಲ. ಸೊ ಅಥವಾ ವಿಲ್ ಆಗಿರಬಹುದು. ಈ ದಸ್ತಾವೇಜುಗಳನ್ನು ಅಥವಾ ಈ ಪತ್ರಗಳಲ್ಲಿ ಡ್ಯೂ ಟು ರಾಂಗ್ ಡಿಸ್ಕ್ರಿಪ್ಷನ್ಸ್ ಅಂತೇಳಿ ತಪ್ಪು ಮಾಹಿತಿಯನ್ನು ಅಲ್ಲಿ ಆಗಿರಬಹುದು, ಅಥವಾ ಕ್ಲಾರಿಕಲ್ ಎರರ್ ಆಗಿರಬಹುದು, ಕ್ಲಾರಿಕಲ್ ಮಿಸ್ಟೇಕ್ ಆಗಿರಬಹುದು, ಟೈಪಿಂಗ್ ಮಿಸ್ಟೇಕ್ ಆಗಿರಬಹುದು, ಹೌದಲ್ಲ. ಹಲವಾರು ಕಾರಣಗಳಿಂದ ಅಥವಾ ಮೋಸದಿಂದ ಉದ್ದೇಶಪೂರ್ವಕನೂ ಅದನ್ನು ಒಬ್ಬ ಕಕ್ಷಿ ಮಾಡಿರಬಹುದು ಅಥವಾ ಇಬ್ಬರ ಕಕ್ಷಿಗಳ ತಪ್ಪು ತಿಳುವಳಿಕೆಯಿಂದ ಆಗಿರಬಹುದು. ಈ ರೀತಿಯಲ್ಲಿ ಒಂದು ಪತ್ರದಲ್ಲಿ ಏನಾದರೂ ಈ ರೀತಿಯಲ್ಲಿ ತಪ್ಪುಗಳು ಆಗಿದಾಗ ಅದನ್ನು ಸರಿಪಡಿಸುವುದಕ್ಕಾಗಿಯೇ ಈ ಒಂದು ಸೆಕ್ಷನ್ 26 ಅನ್ನು ಕೊಟ್ಟಿದ್ದಾರೆ ಅಥವಾ ನೀಡಿದ್ದಾರೆ ಅಂತ ಹೇಳಬಹುದು. ಸೊ ಇದನ್ನು ಇಡೀ ಡಾಕ್ಯುಮೆಂಟ್ಸ್ ಅನ್ನು ಕ್ಯಾನ್ಸಲ್ ಮಾಡೋದನ್ನು ತಡೆಯುತ್ತದೆ. ಅದಕ್ಕೆ ಕೇವಲ ಎಲ್ಲೆಲ್ಲಿ ತಪ್ಪುಗಳು ಆಗಿದಾವೆ ಇದನ್ನು ಸರಿಪಡಿಸುತ್ತದೆ ಅಂತ ಹೇಳಬಹುದು. ಸೊ ನಾವು ದ ಕ್ವಶನ್ ಈಸ್ ವೆನ್ ದ ಇನ್ಸ್ಟ್ರೂಮೆಂಟ್ ಮೇ ಬಿ ರೆಕ್ಟಿಫೈಡ್. ಯಾವಾಗ ಇದನ್ನು ರೆಕ್ಟಿಫೈಡ್ ಮಾಡ್ತಾರೆ? when that instrument can be rectified. The rectifications can be granted only on the following grounds. First, there must be a fraud by the parties of the contract, or where there is a mutual mistake by the parties. ಅಂದರೆ ಇಲ್ಲಿ ಎರಡು ಕಂಡೀಷನ್ ಬಹಳ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಏನು, ಈ ಒಂದು ರೆಕ್ಟಿಫಿಕೇಶನ್ಗೆ ಹೋಗಬೇಕಾದ್ರೆ ಫಸ್ಟ್ ಏನಾಗಿರ್ಬೇಕ್ರಿ, ಅಲ್ಲಿ ಆ ಒಂದು ಪಕ್ಷಕಾರರ ರಿಯಲ್ ಇಂಟೆನ್ಷನ್ ಅಥವಾ ಪ್ರಮುಖ ಆ ಒಂದು ಅಗ್ರಿಮೆಂಟ್ ಮಾಡುವ ಪ್ರಮುಖ ಉದ್ದೇಶ ಏನಿದೆ ಅನ್ನೋದನ್ನು ಸ್ಪಷ್ಟ ಆಗ್ತಾ ಇಲ್ಲ. ಮತ್ತು ಅದನ್ನು ಯಾವ ಕಾರಣದಿಂದ ಆ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ ಅದು ಮೋಸದಿಂದ ಆಗಿರಬಹುದು ಅಥವಾ ಮ್ಯೂಚುವಲ್ ಮಿಸ್ಟೇಕ್ನಿಂದ ಆಗಿರಬಹುದು. ಸೊ ಅಂಥ ಸಂದರ್ಭದಲ್ಲಿ ಈ ಎರಡು ಗ್ರೌಂಡ್ಸ್ ಮೇಲೆ ಒಂದು ವೇಳೆ ಅದನ್ನು ಇತ್ತು ಅಂತಂದರೆ ಕೋರ್ಟಿಗೆ ನಾವೇನು ಮಾಡ್ಬೋದು, ರೆಕ್ಟಿಫಿಕೇಷನ್ಗೆ ಅಪ್ಲಿಕೇಶನ್ ಅಥವಾ ಸೂಟನ್ನು ಫೈಲ್ ಮಾಡಿದಾಗ ಕೋರ್ಟ್ ಕ್ಯಾನ್ ರೆಕ್ಟಿಫೈ ಯುವರ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ನಾವು ಹೂ ಕ್ಯಾನ್ ಸೀಕ್ ದ ರೆಕ್ಟಿಫಿಕೇಶನ್? ಆಕ್ಚುಲಿ either party to the instrument they have a right to make a rectification of the instrument. ಅಂದರೆ ಯಾರು ಇದನ್ನು ರೆಕ್ಟಿಫಿಕೇಶನ್ ಪಡೆಯಬಹುದು? ಆ ಒಂದು ಒಪ್ಪಂದಕ್ಕೆ ಇರ್ತಕ್ಕಂಥ ಉಭಯ ಪಕ್ಷಕಾರರು, ಇಬ್ಬರು ಪಕ್ಷಕಾರರು ಇದನ್ನು ರೆಕ್ಟಿಫಿಕೇಶನ್ ಮಾಡುವುದಕ್ಕೆ ಬರುತ್ತದೆ. ಅಷ್ಟೇ ಅಲ್ಲದೆ ದೇರ್ ಲೀಗಲ್ ರಿಪ್ರೆಸೆಂಟೇಟಿವ್ಸ್, ಅವರ ಉತ್ತರಾಧಿಕಾರಿ ಕೂಡ ಇದನ್ನ ರೆಕ್ಟಿಫಿಕೇಶನ್ ಮಾಡುವ ಅಧಿಕಾರ ಒಂದು. ಇಫ್ ಸೊ ದೇ ಆರ್ ಇನ್ ಇಂಟ್ರೆಸ್ಟೆಡ್, ಅದರಲ್ಲಿ ಅವ್ರದ್ದು ಆಸಕ್ತಿ ಇರ್ತಕ್ಕಂಥ ಎಲ್ಲ ರಿಪ್ರೆಸೆಂಟೇಟಿವ್ಸ್ ಕೂಡ ಇದನ್ನ ರೆಕ್ಟಿಫೈ ಮಾಡಬಹುದು. ಹಾಗಾದರೆ ಈ ರೆಕ್ಟಿಫಿಕೇಶನ್ ಅಥವಾ ದುರಸ್ತಿ ಮಾಡುವುದಕ್ಕಾಗಿ ಏನಾದರೂ ಷರತ್ತುಗಳು ಅದಾವ? ಎಸ್, ಡೆಫಿನೆಟ್ಲಿ ದೇರ್ ಆರ್ ಸರ್ಟನ್ ಕಂಡೀಷನ್ಸ್ ಫಾರ್ ರೆಕ್ಟಿಫಿಕೇಶನ್. ದ ಪ್ಲೇಂಟಿಫ್ ಮಸ್ಟ್ ಬಿ ಪ್ರೂವ್ಡ್ ದ್ಯಾಟ್ ದೇರ್ ವಾಸ್ ಎ ಪ್ರಯರ್ ವ್ಯಾಲಿಡ್ ಅಗ್ರಿಮೆಂಟ್. ಸೊ ಅಲ್ಲಿ ಒಂದು ವ್ಯಾಲಿಡ್ ಅಗ್ರಿಮೆಂಟ್ ಇರಬೇಕು, ಊರ್ಜಿತ ಒಪ್ಪಂದವಾಗಿರಬೇಕು. ಅಂಡ್ ಸೆಕೆಂಡ್ ಒನ್, ದ ಇನ್ಸ್ಟ್ರೂಮೆಂಟ್ ಡಸ್ ನಾಟ್ ರಿಫ್ಲೆಕ್ಟ್ ದಿ ಟ್ರೂ ಇಂಟೆನ್ಷನ್ಸ್. ಅಲ್ಲಿ ಆ ಇನ್ಸ್ಟ್ರೂಮೆಂಟ್ದು ನಿಜವಾದ ಉದ್ದೇಶ ಏನಿದೆ ಅಂತ ಸ್ಪಷ್ಟ ಕಾಣ್ತಿರಬಾರದು. ಮತ್ತು ದ ಡಿಫೆಕ್ಟ್
ಡ್ಯೂ ಟು ಫ್ರಾಡ್ ಆರ್ ಮ್ಯೂಚುವಲ್ ಮಿಸ್ಟೇಕ್ ಆಗಿರ್ಬೋದು. ಮತ್ತು ಆ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಇರ್ತಕ್ಕಂಥ ಏನು ಡಿಫೆಕ್ಟ್ ಬಂದಿದೆ ಅಥವಾ ಒಂದು ಸಮಸ್ಯೆ ಬಂದಿದೆಯಲ್ಲ, ಅದು ಡ್ಯೂ ಟು ಫ್ರಾಡ್ ಆಗಿರಬಹುದು ಅಥವಾ ಡ್ಯೂ ಟು ಮ್ಯೂಚುವಲ್ ಮಿಸ್ಟೇಕ್ ಆಗಿರಬಹುದು. ಸೊ ಇವನ್ನ ಅವನು ಏನು ಮಾಡಬೇಕಾಗ್ತದ, ಪರಿಗಣಿಸಬೇಕಾಗ್ತದೆ. ಈ ಸಂದರ್ಭಗಳಲ್ಲಿ ಇದ್ದರೆ ಡೆಫಿನೆಟ್ಲಿ ಹಿ ಕ್ಯಾನ್ ಗೋ ಫಾರ್ ದಿ ರೆಕ್ಟಿಫಿಕೇಶನ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಅಂದರೆ ಈ ಷರತ್ತುಗಳನ್ನು ಪೂರೈಸಿದರೆ ಅವನು ನ್ಯಾಯಾಲಯದ ಮುಖಾಂತರ ಆ ಒಂದು ಆ ಒಂದು ಪತ್ರಗಳನ್ನು ರೆಕ್ಟಿಫೈ ಅಥವಾ ದುರಸ್ತಿಯನ್ನು ಮಾಡಬಹುದು ಅಂತ ಹೇಳಬಹುದು. ನಾವು ದ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ರಿಲೀಫ್ ಈಸ್ ಅವೈಲೇಬಲ್ ಅಂಡರ್ ಸೆಕ್ಷನ್ 26. ಸೊ ಅಂಡರ್ ಸೆಕ್ಷನ್ 26 ಆಫ್ ದಿ SRA Act 1963, the court may rectify the instrument, that is the first relief, then rectify and enforce the contract or enforce it definitely, or rectify and cancel also, yes, and refuse the rectification if it is prejudices the third party's rights. So these all are the ರಿಲೀಫ್ಸ್ ವಿಚ್ ಇಸ್ ಅವೈಲೇಬಲ್ ಅಂಡರ್ ದಿಸ್. ನೋಡಿ, ಕಲಮು 26ರ ಅಡಿಯಲ್ಲಿ ಕೆಲವು ರಿಲೀಫ್ಸ್ ಅಥವಾ ಪರಿಹಾರಗಳನ್ನು ನಮಗೆ ಕೊಡುತ್ತದೆ. ಫಸ್ಟ್ ಏನ್ರಿ, ನಿಮ್ಮ ದಸ್ತಾವೇಜು ಅಥವಾ ನಿಮ್ಮ ಪತ್ರಗಳಲ್ಲಿ, ಅದು ಸೇಲ್ ಡೀಡ್ ನಲ್ಲಿ ಅಥವಾ ನಿಮ್ಮ ಯಾವುದೇ ಡೀಡ್ಸ್ ನಲ್ಲಿ ಅಥವಾ ನಿಮ್ಮ ಅಗ್ರಿಮೆಂಟ್ ನಲ್ಲಿ ಏನಾದರೂ ತಿದ್ದುಪಡಿ ಇದ್ದರೆ ಅಥವಾ ಏನಾದರೂ ಈ ರೀತಿಯಲ್ಲಿ ಸಮಸ್ಯೆ ಆಗಿದ್ದರೆ ಅದನ್ನ ರೆಕ್ಟಿಫಿಕೇಶನ್ ಅಥವಾ ದುರುಸ್ತಿ ಅಥವಾ ತಿದ್ದುಪಡಿ ಮಾಡುವ ಮುಖಾಂತರ ನಿಮಗೆ ಒಂದು ಪರಿಹಾರ ನೀಡುತ್ತದೆ. ಎರಡನೇದಾಗಿ ಇದನ್ನು ರೆಕ್ಟಿಫೈ ಮಾಡಿ ಮತ್ತು ಇದನ್ನು ಜಾರಿಯಲ್ಲಿ ಕೂಡ ತರುವ ಕೆಲಸ ನ್ಯಾಯಾಲಯ ಮಾಡುತ್ತದೆ. ಮೂರನೇದಾಗಿ ರೆಕ್ಟಿಫೈನು ಮಾಡಬಹುದು ಮತ್ತು ಕ್ಯಾನ್ಸಲ್ ಕೂಡ ಮಾಡಬಹುದು, ಬಿಕಾಸ್ ಕೋರ್ಟ್ಸ್ ಡಿಸ್ಕ್ರಿಷನರಿ ಪವರ್ ಇದೆ. ನೆಕ್ಸ್ಟ್, ರೆಫ್ಯೂಸ್ ರೆಕ್ಟಿಫಿಕೇಶನ್ ಇಫ್ ಇಟ್ ಈಸ್ ಪ್ರಿಜುಡಿಸ್ ಟು ಥರ್ಡ್ ಪಾರ್ಟಿ. ಮತ್ತು ಒಂದು ವೇಳೆ ನೀವು ಮಾಡ್ತಕ್ಕಂಥ ಆ ಒಂದು ದುರುಸ್ತಿ ಅಥವಾ ತಿದ್ದುಪಡಿಯಿಂದ ಮೂರನೇ ವ್ಯಕ್ತಿಯ ಹಕ್ಕಿಗೆ ಧಕ್ಕೆ ಆಗ್ತಾ ಇದ್ದಾರೆ, ಅಂದರೆ ಹೂ ಹ್ಯಾಸ್ ಡನ್ ಇನ್ ಅ ಗುಡ್ ಫೇತ್ ಅಂತ ಹೇಳ್ತೀವಿ, ಹೌದಲ್ಲ. ಅಂದ್ರೆ ಇಲ್ಲಿ ಮೂರನೇ ವ್ಯಕ್ತಿ ಅದನ್ನಲ್ಲ, ಅವನ ಹಕ್ಕುಗಳಿಗೆ ಯಾರು ಅನ್ನೋ ಗುಡ್ ಫೇತ್ ನಲ್ಲಿ ಅದನ್ನ ಪಡೆದುಕೊಂಡಿರ್ತಾನೆಲ್ಲ, ಅವನ ಹಕ್ಕಿಗೆ ಧಕ್ಕೆ ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಕೂಡ ಈ ರೆಕ್ಟಿಫಿಕೇಶನ್ ಅನ್ನು ಅಲೌ ಮಾಡುವುದಿಲ್ಲ ಅಂತ ಹೇಳಬಹುದು. ಸೊ ಇದು ಆಯ್ತು ವಾಟ್ ರಿಲೀಫ್ ಈಸ್ ಅವೈಲೇಬಲ್ ಅಂಡರ್ ದಿಸ್ ಆಕ್ಟ್. ನಾವು ದ ಲಿಮಿಟೇಷನ್ಸ್ ಆಫ್ ದಿ ಫೈಲಿಂಗ್ ಎ ಸೂಟ್ ಫಾರ್ ರೆಕ್ಟಿಫಿಕೇಶನ್ ಈಸ್ a suit for rectification must be filed within the 3 years from the date of when the mistake or fraud is discovered. Limitation period is 3 years from the date when the mistake or fraud is discovered. ಅಂದ್ರೆ ಇಲ್ಲಿ ನೀವು ಈ ರೆಕ್ಟಿಫಿಕೇಶನ್ಗೆ ನೀವು ದಾವೆ ಹಾಕಬೇಕಾದರೆ ಇದಕ್ಕೆ 3 ವರ್ಷ ಸಮಯ ಇದೆ. ಈ 3 ವರ್ಷ ಯಾವಾಗಿಂದ ನಿಮಗೆ ಸಿಗುತ್ತದೆ, ಯಾವಾಗ ಈ ಮಿಸ್ಟೇಕ್ ಆಗಿರಲಿ ಅಥವಾ ಫ್ರಾಡ್ ಆಗಿರಲಿ ನಿಮಗೆ ಡಿಸ್ಕವರ್ಡ್ ಆಗಿದೆ, ಅಂದ್ರೆ ನಿಮಗೆ ಗಮನಕ್ಕೆ ಬಂದಿದೆ, ಆವಾಗ ಆ ದಿನಾಂಕದಂದು 3 ವರ್ಷ ಒಳಗಾಗಿ ನೀವು ನ್ಯಾಯಾಲಯಕ್ಕೆ ಈ ಒಂದು ದುರುಸ್ತಿಗಾಗಿ ಅಥವಾ ತಿದ್ದುಪಡಿಗಾಗಿ ಏನು ಮಾಡಬಹುದು, ದಾವೆಯನ್ನು ಹೂಡಬಹುದು ಅಂತ ಇಲ್ಲಿ ಹೇಳುತ್ತದೆ. ಅದೇ ರೀತಿಯಲ್ಲಿ ನಾವು ವಾಟ್ ಆರ್ ದಿ ಎಫೆಕ್ಟ್ಸ್ ಆಫ್ ದಿ ರೆಕ್ಟಿಫಿಕೇಶನ್ ಅದ ಪರಿಣಾಮಗಳು ಏನಾಗಬಹುದು. As we know, once the rectified the instrument is effective from the date of its original execution and not from the date of rectification. It means once it is rectified, the instrument becomes effective from the date of its original execution, not from the date of the rectification. Isn't it very simple? No, really. ಇದರ ಪರಿಣಾಮ ಏನಾಗ್ತದೆ ಅಂದ್ರೆ, ಒಂದು ವೇಳೆ ನೀವು ಮಾಡಿದ ಪತ್ರಗಳಿಗೆ ತಿದ್ದುಪಡಿ ಮಾಡಿದಾಗ ಆ ತಿದ್ದುಪಡಿಯ ಮಾಡಿದ ನಂತರ ಅದು ಏನಾಗುತ್ತದೆ ರೀ, ಅದನ್ನು ಅದಕ್ಕೆ ಜೀವ ಬರುತ್ತದೆ, ಹೌದು. ಸೊ ಅದು ಮೊದಲು ನೀವು ಯಾವ ದಿನಾಂಕದಂದು ಅದನ್ನು ಪತ್ರವನ್ನು ರಚಿಸಿದಿರಿ ಆ ದಿನಾಂಕದಂದನೇ ಅದಕ್ಕೆ ವ್ಯಾಲಿಡಿಟಿ ಸಿಗುತ್ತದೆ. ಒರಿಜಿನಲ್ ಡೇಟ್ ಆಫ್ ಇಟ್ಸ್ ಒರಿಜಿನಲ್ ಎಕ್ಸಿಕ್ಯೂಷನ್, ಸ್ಟಾರ್ಟಿಂಗ್ ನೀವು ಯಾವ ವರ್ಷನಲ್ಲಿ ಅದನ್ನು ರಚನೆ ಮಾಡಿಲ್ಲ ಅಲ್ಲಿಂದ ಅದಕ್ಕೆ ಮತ್ತೆ
ವ್ಯಾಲಿಡಿಟಿ ಸಿಗುತ್ತದೆ, ಅದಕ್ಕೆ ಜೀವ ಇರುತ್ತದೆ. ನಾಟ್ ಫ್ರಮ್ ದ ಡೇಟ್ ಆಫ್ ದಿ ರೆಕ್ಟಿಫಿಕೇಶನ್. ಇವತ್ತು ರೆಕ್ಟಿಫಿಕೇಶನ್ ಮಾಡಿದ್ರೆ ಇವತ್ತಿನಿಂದ ಅದಕ್ಕೆ ಜೀವ ಅಲ್ಲ. ಅದು ಯಾವಾಗ ನೀವು ನಿಜವಾದ ಸೇಲ್ ಡೀಡ್ ಮಾಡಿದಿರಿ ಅಲ್ಲಿಂದ ಆ ಒಂದು ಪತ್ರಕ್ಕೆ ಮಾನ್ಯತೆ ಸಿಗುತ್ತದೆ ಅಂತ ಹೇಳಬಹುದು. ಸೊ ಈ ರೀತಿಯಲ್ಲಿ ರೆಕ್ಟಿಫಿಕೇಶನ್ಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳು ನಾವು ಇಲ್ಲಿ ಚರ್ಚೆ ಮಾಡಿದ್ದೀವಿ. ಇಲ್ಲಿವರೆಗೂ ನಾವು ಏನ್ ಚರ್ಚೆ ಮಾಡಿದ್ದೇವೆ ಅನ್ನೋದನ್ನ ಬ್ರೀಫ್ ಆಗಿ ಅಥವಾ ಕ್ವಿಕ್ ರಿವಿಷನ್ ಮಾಡೋಣ. ಫಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ದಿ ರೆಕ್ಟಿಫಿಕೇಶನ್ ಇನ್ಸ್ಟ್ರೂಮೆಂಟ್ ಸೆಕ್ಷನ್ 26. ವಾಟ್ ಈಸ್ ಮೀನಿಂಗ್ ಆಫ್ ದಿ ರೆಕ್ಟಿಫಿಕೇಶನ್ and what is the meaning of instrument. So section 26 speaks about the rectification of instrument of this SRA Act, and the meaning of the instrument which is given under section 2 of 2 subclause 14 of the Indian Stamp Act 1899, which defines what it means the instrument. Then we have the discuss about the meaning, what is mean by rectification, when the instrument may be rectified, and when rectification can be granted. So on what are the grounds for that. Then we have discussed about the who can seek for the rectification and what are the conditions for the rectification and what relief is available under section 26. Then what is the limitation for the filing a suit for rectification. Then effects of the rectification. So overall the conclusions of this topic is rectification is an equitable relief granted by the court to ensure the justice and fairness by correcting the genuine error in the instrument so that they reflect the true intentions of the parties. So very simple. ಒಟ್ಟಾರೆ ನಾವು ಇಲ್ಲಿವರೆಗೂ ನಾವು ನೋಡಿದ್ದನ್ನು ನಾವು ಕನ್ಕ್ಲೂಡ್ ಅಥವಾ ಉಪಸಂಹಾರದಲ್ಲಿ ಏನು ನೋಡಬೇಕಂದರೆ, ಈ ಒಂದು ದುರಸ್ತಿ ಪತ್ರದ ದುರಸ್ತಿ ಇದು ಒಂದು ನ್ಯಾಯಸಮ್ಮತ ರೀತಿಯಲ್ಲಿ ಕೊಡ್ತಕ್ಕಂಥ ನ್ಯಾಯಾಲಯದ ಒಂದು ವ್ಯವಸ್ಥೆಯಾಗಿದೆ ಅಂತ ಹೇಳಬಹುದು. ಎದಕ್ಕಾಗಿ ಅಂದರೆ ಟು ಎನ್ಶೂರ್ ದಿ ಜಸ್ಟಿಸ್ ಆ್ಯಂಡ್ ಫೇರ್ನೆಸ್ ಅಂತ. ಹೌದು, ನ್ಯಾಯ ಒದಗಿಸುವುದಕ್ಕಾಗಿ ಮತ್ತು ಫೇರ್ನೆಸ್, ಯಾವುದೇ ರೀತಿಯಲ್ಲಿ ಮೋಸ ಯಾರಿಗೂ ಆಗಬಾರದು, ಸ್ಪಷ್ಟತೆ ಇರಬೇಕು. ಹೌದು, ಈ ರೀತಿಯಲ್ಲಿ ತಿದ್ದುಪಡಿ ಮಾಡುವುದರ ಮುಖಾಂತರ ಜೆನ್ಯುವಿನ್ ಎರರ್ ಇದ್ದರೆ ಅದು ತಪ್ಪುಗಳಾದವ ಅದು ಆ ತಪ್ಪುಗಳನ್ನು ಸರಿಪಡಿಸುವುದು ಮುಖಾಂತರ ಯಾರಿಗೂ ಅನ್ಯಾಯ ಆಗಲಾರದ ರೀತಿಯಲ್ಲಿ ಅದನ್ನ ಸರಿಪಡಿಸುವುದ ಒಂದು ವ್ಯವಸ್ಥೆಗೆ ನಾವು ಇಲ್ಲಿ ರೆಕ್ಟಿಫಿಕೇಶನ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀವಿ. ಏಕೆಂದರೆ ಈಗ ಒಂದು ದಸ್ತಾವೇಜು ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಸಂಪೂರ್ಣವಾಗಿ ರೆಡಿ ಮಾಡಿರ್ತಾರೆ, ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ತವೆ. ಸೊ ಆ ಒಂದು ಮಿಸ್ಟೇಕು ಎರರ್ಗಾಗಿ ಇಡೀ ಇನ್ಸ್ಟ್ರೂಮೆಂಟ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಬರೋದಿಲ್ಲ. ಹೌದಲ್ಲ, ಮತ್ತೊಂದು ಸರ್ತಿ ಅದನ್ನು ರೆಡಿ ಮಾಡಬೇಕು. ಓಕೆ, ಈ ರೀತಿಯಲ್ಲಿ ಸಮಸ್ಯೆ ಆಗುತ್ತದೆ. ಇದಾಯ್ತು ಪಕ್ಷಕಾರ ಇದ್ದಲ್ಲಿ. ಓಕೆ, ಒಂದು ವೇಳೆ ಪಕ್ಷಕಾರ ಜೀವಿತವಾಗಿದ್ದಾರೆ ಅಂದರೆ ಡೆಫಿನೆಟ್ಲಿ ದೇ ಕ್ಯಾನ್ ರೈಟ್ ಅಗೇನ್. ಬಟ್ ಇಫ್ ದ ಡಾಕ್ಯುಮೆಂಟ್ಸ್ ಇಸ್ ಆಲ್ರೆಡಿ instruments already done and the parties who are preparing the documents they are not alive, now the question before the representatives of the parties. ಹೌದಲ್ಲ, ಅವರ ವಾರಸುದಾರರನ್ನ ಆ ಒಂದು ಡೀಡ್ಸ್ ಅನ್ನು ಓದುವಾಗ ಅಲ್ಲಿ ಅವರಿಗೆ ಏನಾದರೂ ಸಮಸ್ಯೆ ಬರ್ತಾ ಇದೆ ಅಥವಾ ಅದನ್ನ ಉದ್ದೇಶ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ ಅಥವಾ ಕ್ಲಾರಿಕಲ್ ಮಿಸ್ಟೇಕ್ ಇದೆ ಅಂತ ಸಂದರ್ಭದಲ್ಲಿ ರಿಪ್ರೆಸೆಂಟೇಟಿವ್ ಕೂಡ ಈ ಒಂದು ಇನ್ಸ್ಟ್ರೂಮೆಂಟ್ ಅನ್ನ ದುರಸ್ತಿಗೋಸ್ಕರ ನ್ಯಾಯಾಲಯಕ್ಕೆ ಹೋಗಿ ಏನ್ ಮಾಡಬಹುದು, ಅದನ್ನ ಸರಿಪಡಿಸಬಹುದು ಅಂತ ನಾವು ನೋಡ್ತೀವಿ. ಸೊ ಹಾಗಾಗಿ ಈ ರೀತಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಇದನ್ನ ಬಹಳ ರೀತಿಯಲ್ಲಿ ನ್ಯಾಯ ಒದಗಿಸುವುದರಲ್ಲಿ ಮತ್ತು ಫೇರ್ಲಿ ಅಂತ ಹೇಳ್ತೀವಲ್ಲ, ಯಾವುದೇ ಸಮಸ್ಯೆ ಇಲ್ಲದೆ ಕರೆಕ್ಷನ್ ಮಾಡಿ ಅದನ್ನ ತೆಗೆದುಹಾಕಿ ಪಕ್ಷಕಾರರಿಗೆ ನ್ಯಾಯ ಒದಗಿಸುವ ಉದ್ದೇಶದಿಂದ ಈ ಒಂದು ವ್ಯವಸ್ಥೆ ನ್ಯಾಯಾಲಯನ್ನು ಈ ಕಾನೂನಲ್ಲಿ ಅಥವಾ ಸ್ಪೆಸಿಫಿಕ್ ರಿಪೆಕ್ಟಲ್ಲಿ ನೀಡಿದ್ದಾರೆ ಅಂತ ಹೇಳಬಹುದು. ಈ ವಿಡಿಯೋನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋ ನೋಟಿಫಿಕೇಶನ್ ನಮಗೆ ಬರುತ್ತೆ. ಮತ್ತು ಇದೇ ಥರದ ವಿಡಿಯೋ ನಿಮಗೆ ಬೇಕಾಗಿದ್ದರೆ ಯಾವ ವಿಷಯದ ಮೇಲೆ, ಯಾವ ಟಾಪಿಕ್ ಮೇಲೆ ಆ ವಿಡಿಯೋ ನಿಮಗೆ ಬೇಕು ಎನ್ನುವುದರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. Thank you very much.